ರೋಮಿಯೋ ಮತ್ತೆ ಜೂಲಿಯೆಟ್ ಅವರು ಮೊದಲು ಭೇಟಿಯಾದಾಗ ಅದು ಬರೀ ಒಂದು ನೋಟ ಆಗಿರಲಿಲ್ಲ. ಅದೊಂದು ರೀತಿಯಲ್ಲಿ ಸಾಹಿತ್ಯದ ಒಂದು ಬಿಗ್ ಬ್ಯಾಂಗ್. ಅವರ ಬಾಯಿಂದ ಬಂದ ಮೊದಲ ಮಾತುಗಳು, ಆ ಮೊದಲ ಸ್ವಗತಗಳೇ ಅವರ ಇಡೀ ಟ್ರ್ಯಾಜಿಡಿಗೆ ಅಡಿಪಾಯ ಹಾಕಿದು. ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಆ ಪವರ್ಫುಲ್ ಮಾತುಗಳನ್ನ ಒಂದೊಂದಾಗಿ ಬಿಡಿಸ್ ನೋಡೋಣ. ಅದರ ಹಿಂದಿರುವ ಕಾವ್ಯದ ಸೌಂದರ್ಯವನ್ನ ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಾದ್ರೆ ನಮ್ಮ ಗೇಮ್ ಪ್ಲಾನ್ ಏನು? ಮೊದಲಿಗೆ ನಾವು ವೆರೋನಾದ ಆ ಡೇಂಜರಸ್ ಜಗತ್ತಿಗೆ ಹೋಗೋಣ. ಆಮೇಲೆ ರೋಮಿಯೋನ ಬೆಳಕಿನ ಜಗತ್ತಿನೊಳಗೆ ಇಳುಕಿ ನಂತರ ಜೂಲಿಯೆಟ್ ಕತ್ತಲೆಯನ್ನು ಹೇಗೆ ಅಪ್ಪಿಕೊಳ್ತಾಳೆ ಅಂತ ನೋಡೋಣ. ಅದಾದ್ಮೇಲೆ ಅವರ ಮಾತುಗಳನ್ನ ಮುಖಾಮುಖಿ ಇಟ್ಟು ಒಂದು ಹೋಲಿಕೆ ಮಾಡೋಣ ಮತ್ತು ಕೊನೆಗೆ ಇದೆಲ್ಲ ಅವರ ದುರಂತಕ್ಕೆ ಹೇಗೆ ಕಾರಣವಾಯಿತು ಅಂತ ಅರ್ಥ ಮಾಡ್ಕೊಳ್ಳೋಣ. ನಾವು ಕಾವ್ಯದ ಒಳಗೆ ಹೋಗೋಕೆ ಮುಂಚೆ ಅಲ್ಲಿನ ಸನ್ನಿವೇಶ ಹೇಗಿತ್ತು ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಯಾಕಂದ್ರೆ ಇದು ಬರೀ ಒಂದು ಲವ್ ಸ್ಟೋರಿ ಅಲ್ಲ. ಇದು ದ್ವೇಷ, ಜಗಳ, ಮುಖವಾಡಗಳ ಹಿಂದಿನ ರಹಸ್ಯಗಳು, ಇಂಥ ಜಗತ್ತಿನಲ್ಲಿ ಅರಳಿದ ಒಂದು ಪ್ರೀತಿಯ ಕಥೆ. ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ, ನಾವು ಇಟಲಿಯ ವೆರೋನಾ ನಗರದಲ್ಲಿದ್ದೀವಿ. ಇಲ್ಲಿ ಮಾಂಟೆಗ್ಯೋ ಮತ್ತು ಕ್ಯಾಪುಲೆಟ್ ಅಂತ ಎರಡು ದೊಡ್ಡ ಮನೆತನಗಳಿವೆ. ಇವರಿಗೆ ಒಬ್ರನ್ನೊಬ್ರು ಕಂಡ್ರೆ ಆಗಲ್ಲ. ನಮ್ಮ ಹೀರೋ ರೋಮಿಯೋ, ಅವನು ಮಾಂಟೆಗ್ಯೋ ಮನೆತನದವನು. ಅವನೇನ್ಮಾಡ್ತಾನೆ, ತನ್ನ ಶತ್ರುಗಳಾದ ಕ್ಯಾಪುಲೆಟ್ಗಳ ಮನೇಲಿ ನಡೀತಿರೋ ಒಂದು ದೊಡ್ಡ ಪಾರ್ಟಿಗೆ ಮುಖವಾಡ ಹಾಕೊಂಡು ಹೋಗ್ಬಿಡ್ತಾನೆ. ಆದರೆ ಅವನ ಪಾರ್ಟಿಯೊಳ ಕಾಲಿಟ್ಟ ತಕ್ಷಣ ಅವನ ಕಣ್ಣಿಗೆ ಬೀಳೋದು ಜೂಲಿಯೆಟ್. ಸರಿ, ಈ ಒಂದು ಕ್ಷಣವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಸ್ವಗತ ಅಥವಾ ಸೊಲೋಕ್ವಿ ಅನ್ನೋ ಒಂದು ಪ್ರಮುಖ ಪದದ ಬಗ್ಗೆ ತಿಳ್ಕೋಬೇಕು. ಸಿಂಪಲ್ ಆಗಿ ಹೇಳೋದಾದ್ರೆ, ಪಾತ್ರಗಳು ತಮಗೆ ತಾವೇ ಮಾತಾಡ್ಕೊಡೋದು. ಅವರ ಮನಸ್ಸಿನ ಆಳದಲ್ಲಿ ಏನಿದೆ ಅಂತ ನಮಗೆ, ಅಂದರೆ ಪ್ರೇಕ್ಷಕರಿಗೆ ನೇರವಾಗಿ ಗೊತ್ತಾಗುತ್ತೆ. ಇಲ್ಲಿ ಮೊದಲ ನೋಟದ ಪ್ರೀತಿ ಅನ್ನೋದು ಹೇಗೆ ಸ್ಫೋಟಗೊಳ್ಳುತ್ತೆ ಅನ್ನೋದಕ್ಕೆ ನಾವು ಡೈರೆಕ್ಟ್ ಸಾಕ್ಷಿಗಳಾಗ್ತಿದ್ದೀವಿ. ಓಕೆ, ಹಾಗಾದ್ರೆ ರೋಮಿಯೋ ಕಡೆಯಿಂದ ಶುರು ಮಾಡೋಣ. ಅವನು ಆ ರೂಮಿನ ಒಂದು ಮೂಲೆಯಿಂದ ಜೂಲಿಯೆಟ್ಟನ್ನ ನೋಡ್ತಾನೆ. ಅಷ್ಟೇ, ಅವನ ಇಡೀ ಪ್ರಪಂಚವೇ ನಿಂತೋದ ಹಾಗೆ ಆಗುತ್ತೆ. ಅವನ ಪ್ರಕಾರ ಅವಳ ಸೌಂದರ್ಯ ಬರೀ ಪ್ರಕಾಶಮಾನವಾಗಿಲ್ಲ, ಅದು ಎಷ್ಟೊಂದು ಪವರ್ಫುಲ್ ಅಂದ್ರೆ ಬೆಳಕು ಅಂದ್ರೆ ಏನು ಅನ್ನೋ ಡೆಫಿನಿಷನ್ನೇ ಚೇಂಜ್ ಆಗ್ಬಿಡುತ್ತೆ. ಜೂಲಿಯೆಟ್ ಬಗ್ಗೆ ಅವನು ಹೇಳೋ ಮೊದಲ ಮಾತುಗಳೇ ಇವು. ಹಾಗಾದ್ರೆ ಅವನು ಇದನ್ನ ಹೇಳೋಕೆ ಬಳಸೋ ಸಾಹಿತ್ಯಕ ತಂತ್ರ ಯಾವುದು? ಅದು ಅತಿಶಯೋಕ್ತಿ ಅಥವಾ ಹೈಪರ್ಬೋಲಿ. ಅಂದ್ರೆ ಒಂದು ವಿಷಯವನ್ನ ನಾಟಕೀಯವಾಗಿ ತುಂಬಾನೇ ಉತ್ಪ್ರೇಕ್ಷೆ ಮಾಡಿ ಹೇಳೋದು. ಅವನು ಸುಮ್ಮನೆ ವಾವ್ ಅವಳು ಚಂದ ಇದ್ದಾಳೆ ಅಂತ ಹೇಳಿ ಸುಮ್ಮನಾಗಲ್ಲ. ಈ ಒಂದು ಸಾಲು ಅವನ ಅತಿಶಯೋಕ್ತಿಗೆ ಒಂದು ಅದ್ಭುತ ಉದಾಹರಣೆ. ಯೋಚನೆ ಮಾಡಿ, ಆ ದೊಡ್ಡ ಹಾಲ್ ಪೂರ್ತಿ ಪಂಜುಗಳು ಉರಿತಾ ಇವೆ, ಎಲ್ಲೆಲ್ಲೂ ಬೆಳಕು. ಆದರೆ ರೋಮಿಯೋ ಏನು ಹೇಳ್ತಾನೆ, ಅವಳು ಎಷ್ಟು ಬ್ರೈಟ್ ಆಗಿದ್ದಾಳೆ ಅಂದ್ರೆ ಆ ಪಂಜುಗಳಿಗೆ ಅವಳು ಇನ್ನೂ ಪ್ರಕಾಶಮಾನವಾಗಿ ಉರಿಯೋದು ಹೇಗೆ ಅಂತ ಪಾಠ ಮಾಡ್ತಾಳೆ ಅಂತ. ಅಂದ್ರೆ ಅವಳ ಸೌಂದರ್ಯದ ಮುಂದೆ ಬೆಂಕಿ ಕೂಡ ಮಂಕಾಗಿ ಕಾಣುತ್ತೆ ಅಂತ. ಈ ಅಗಾಧವಾದ ಫೀಲಿಂಗ್ ಅನ್ನ ವಿವರಿಸೋಕೆ ಅವನು ಇನ್ನೊಂದು ಪವರ್ಫುಲ್ ಟೆಕ್ನಿಕ್ ಬಳಸ್ತಾನೆ. ಅದೇ ಉಪಮೆ ಅಥವಾ ಸಿಮಿಲಿ. ಅಂದ್ರೆ ಒಂದು ವಿಷಯವನ್ನ ಇನ್ನೊಂದಕ್ಕೆ ಹಾಗೆ ಅಥವಾ ಅಂತೆ ಅಂತ ಬಳಸಿ ಹೋಲಿಕೆ ಮಾಡೋದು. ಇದರಿಂದ ಒಂದು ಕ್ಲಿಯರ್ ಚಿತ್ರಣ ಸಿಗುತ್ತೆ. ಅವನು ಬಳಸೋ ಮೊದಲ ಉಪಮೆ ಇದೆಯಲ್ಲ, ಅದು ನಿಜವಾಗ್ಲೂ ತುಂಬಾ ಪವರ್ಫುಲ್. ಅದೊಂದು ಅದ್ಭುತವಾದ ಕಾಂಟ್ರಾಸ್ಟ್ ಸೃಷ್ಟಿ ಮಾಡುತ್ತೆ. ಅವನು ಅವಳನ್ನ ರಾತ್ರಿಯ ಕೆನ್ನೆಯ ಮೇಲೆ ಹೊಳೆಯೋ ಒಂದು ರತ್ನಕ್ಕೆ ಹೋಲಿಸ್ತಾನೆ. ಇದರ ಐಡಿಯಾನೇ ವಿಜುವಲ್. ಯೋಚನೆ ಮಾಡಿ, ಒಂದು ಕಪ್ಪು ಬಣ್ಣದ ಹಿನ್ನೆಲೆಯಲ್ಲಿ ಒಂದು ಹೊಳೆಯೋ ಆಭರಣ ಎಷ್ಟು ಚೆನ್ನಾಗಿ ಎದ್ದು ಕಾಣುತ್ತೆ ಅಲ್ವಾ? ಹಾಗೆ ಆ ಕತ್ತಲೆ ತುಂಬಿದ ಜನಜಂಗುಳಿಯ ಕೋಣೆಯಲ್ಲಿ ಜೂಲಿಯೆಟ್ ಅವನಿಗೆ ಎದ್ದು ಕಾಣ್ತಾ ಇದ್ದಾಳೆ. ಆದ್ರೆ ಅವನು ಅಷ್ಟಕ್ಕೆ ನಿಲ್ಸಲ್ಲ. ತಕ್ಷಣ ನಮ್ಗೆ ಇನ್ನೊಂದು ಉಪಮೆ ಕೊಡ್ತಾನೆ. ಅವನು ಹೇಳ್ತಾನೆ, ಜೂಲಿಯೆಟ್ ಹಿಮದಷ್ಟು ಬೆಳ್ಳಗಿರೋ ಪಾರಿವಾಳದ ಹಾಗೆ, ಶುದ್ಧ, ಸುಂದರ. ಅದೇ ಆ ಪಾರ್ಟಿಯಲ್ಲಿರೋ ಬೇರೆ ಎಲ್ಲಾ ಹೆಂಗಸರು ಕಾಗೆಗಳ ತರಹ ಅಂತ. ಅಂದ್ರೆ ಆ ಪಾರ್ಟಿಯಲ್ಲಿರೋ ಪ್ರತಿಯೊಬ್ಬರೂ ಅವನು ಯಾರನ್ನ ನೋಡೋಕ್ ಬಂದಿದ್ನೋ ಆ ಹುಡುಗಿ ಕೂಡ ಜೂಲಿಯೆಟ್ ಪಕ್ಕದಲ್ಲಿ ಬರೀ ಕಪ್ಪು ಕಾಗೆಗಳಾಗಿ ಕಾಣ್ತಾರೆ. ನಂತರ ತನ್ನ ಈ ಚಿಕ್ಕ ಭಾಷಣವನ್ನ ಒಂದು ಬಾಂಬ್ ಶೆಲ್ ಪ್ರಶ್ನೆಯೊಂದಿಗೆ ಮುಗಿಸ್ತಾನೆ. ಅವನು ತನ್ನನ್ನೇ ತಾನು ಕೇಳ್ಕೋತಾನೆ, ನನ್ನ ಹೃದಯ ಇಲ್ಲಿಯವರೆಗೂ ಪ್ರೀತಿ ಮಾಡೇ ಇರಲಿಲ್ವಾ ಅಂತ. ಅವನಿಗೆ ನಿಜವಾದ ಜೀವನ, ನಿಜವಾದ ಸೌಂದರ್ಯ ಅಂದರೆ ಏನು ಅಂತ ಗೊತ್ತಾಗಿದ್ದೇ ಈ ಕ್ಷಣದಲ್ಲಿ. ಇದು ಬರೀ ಒಂದು ಅಟ್ರಾಕ್ಷನ್ ಅಲ್ಲ, ಇದು ಪ್ರೀತಿ ಅಂದರೆ ಏನು ಅನ್ನೋದನ್ನೇ ಅವನಿಗೆ ಹೊಸದಾಗಿ ಪರಿಚಯಿಸಿದ ಕ್ಷಣ. ಸರಿ, ಈಗ ಜೂಲಿಯೆಟ್ ಕಡೆಗೆ ಬರೋಣ. ಕಥೆಯಲ್ಲಿಂದ ಹೇಗೆ ತಿರುವು ಪಡೆಯುತ್ತೆ ನೋಡೋಣ. ಸ್ವಲ್ಪ ಹೊತ್ತಿನ ನಂತರ ಅವಳು ತನ್ನ ರೂಮಲ್ಲಿ ರೋಮಿಯೋ ರಹಸ್ಯವಾಗಿ ಬರ್ತಾನೆ ಅಂತ ಕಾಯ್ತಾ ಇರ್ತಾಳೆ ಮತ್ತು ಅವಳದ್ದೇ ಆದ ಒಂದು ಸ್ವಗತವನ್ನ ಹೇಳ್ತಾಳೆ. ಇದರಲ್ಲಿರೋ ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ? ಅವಳು ರೋಮಿಯೋನ ಆ ಬೆಳಕಿನ ಐಡಿಯಾಗಳನ್ನೇ ತಗೊಂಡು ಅದನ್ನ ಸಂಪೂರ್ಣವಾಗಿ ಉಲ್ಟಾ ಮಾಡ್ತಾಳೆ. ರೋಮಿಯೋಗೆ ಅವಳು ಕತ್ತಲೆಯಲ್ಲಿ ಕಂಡ ಬೆಳಕಾಗಿದ್ರೆ, ಜೂಲಿಯೆಟ್ಗೆ ಕತ್ತಲೆಯೇ ತಮ್ಮ ಪ್ರೀತಿಗೆ ಒಂದು ಸೇಫ್ ಜಾಗ, ಒಬ್ಬ ಪ್ರೊಟೆಕ್ಟಿವ್ ಫ್ರೆಂಡ್ ತರಹ ಕಾಣುತ್ತೆ.
ಅವಳು ರಾತ್ರಿನೇ ಕರೀತಾಳೆ, ಯಾಕಂದ್ರೆ ರಾತ್ರಿಯ ಜೊತೆಗೆ ರೋಮಿಯೋ ಕೂಡ ಬರ್ಬೋದು ಅಂತ. ಜೂಲಿಯೆಟ್ ಬಳಸೋ ಮುಂದಿನ ಟೆಕ್ನಿಕ್ ವ್ಯಕ್ತೀಕರಣ ಅಥವಾ ಪರ್ಸೋನಿಫಿಕೇಶನ್. ಇದು ತುಂಬಾನೇ ಸಿಂಪಲ್. ಅಂದ್ರೆ ಜೀವ ಇಲ್ಲದ ವಸ್ತುಗಳಿಗೆ ಅಥವಾ ಕಲ್ಪನೆಗಳಿಗೆ ಮನುಷ್ಯರ ಗುಣಗಳನ್ನ ಕೊಟ್ಟು ಮಾತಾಡೋದು. ಇಲ್ಲಿ ಗಮನಿಸಿ, ಅವಳು ರಾತ್ರಿ ಜೊತೆ ಹೇಗ್ ಮಾತಾಡ್ತಾಳೆ ಅಂತ. ಅವಳಿಗೆ ರಾತ್ರಿ ಅಂದ್ರೆ ಬರೀ ಕತ್ಲೆ ಅಲ್ಲ, ಅದು ಅವಳ ಪ್ರೀತಿಯನ್ನ ತಂದುಕೊಡೋ ఒక ಫ್ರೆಂಡ್. ಅವಳಿಗೆ ರೋಮಿಯೋನ್ನ ಬೆಳಕಬೇಕು, ಆದ್ರೆ ಅದು ಹಗಲಲ್ಲ, ಬದಲಾಗಿ ರಾತ್ರಿಯ ಸುರಕ್ಷಿತವಾದ ಅಪ್ಪುಗೆಯೊಳಗೆ. ಅವಳು ಬಳಸೋ ಇನ್ನೊಂದು ಪವರ್ಫುಲ್ ಅಸ್ತ್ರ ಅಂದ್ರೆ ರೂಪಕ ಅಥವಾ ಮೆಟಫೋರ್. ಇದರಲ್ಲಿ ಹಾಗೆ ಅಥವಾ ಅಂತೆ ಅಂತ ಬಳಸದೆ ಒಂದು ವಸ್ತುವೇ ಇನ್ನೊಂದು ಅಂತ ನೇರವಾಗಿ ಹೇಳಲಾಗುತ್ತೆ. ಮತ್ತು ಜೂಲಿಯೆಟ್ ಬಳಸೋ ಈ ರೂಪಕ ಅವಳ ಮಾತುಗಳನ್ನ ಒಂದು ಇಂಟೆನ್ಸ್ ಆದ, ಸ್ವಲ್ಪ ಡಾರ್ಕ್ ಆದ ದಾರಿಗೆ ತಗೊಂಡೋಗುತ್ತೆ. ಅವಳು ಬರೀ ಪ್ರೀತಿ ಬಗ್ಗೆ ಮಾತಾಡ್ತಾ ಇಲ್ಲ, ಆ ಪ್ರೀತಿಯನ್ನ ಪರ್ಮನೆಂಟ್ ಮಾಡೋ ಬಗ್ಗೆ ಮಾತಾಡ್ತಾ ಇದ್ದಾಳೆ. ಈ ರೂಪಕ ಇದೆಯಲ್ಲ, ಇದು ಬೇರೇನೇ ಲೆವೆಲ್ನಲ್ಲಿದೆ. ಅವಳ ಕಲ್ಪನೆ ಹೇಗಿದೆ ಅಂದ್ರೆ, ರೋಮಿಯೋನನ್ನ ನಕ್ಷತ್ರಗಳಾಗಿ ಪರಿವರ್ತಿಸಿ ಇಡೀ ಜಗತ್ತೇ ರಾತ್ರಿಯನ್ನ ಪ್ರೀತಿಸುವ ಹಾಗೆ ಒಂದು ಸುಂದರವಾದ ನಕ್ಷತ್ರಪುಂಜವನ್ನೇ ಮಾಡ್ಬಿಡ್ಬೇಕು ಅಂತ. ಆಗ ಜನರು ಆ ಪ್ರಕಾಶಮಾನವಾದ ಸೂರ್ಯನನ್ನೇ ಮರೆತುಬಿಡ್ಬೇಕು ಅಂತ. ಅವಳು ತಮ್ಮ ಆ ರಹಸ್ಯ ಪ್ರೀತಿಯನ್ನ ಇಡೀ ಜಗತ್ತಿಗೆ ಒಂದು ಶಾಶ್ವತವಾದ ಸೌಂದರ್ಯವಾಗಿ ಬದಲಾಯಿಸೋಕೆ ಹೊರಟಿದ್ದಾಳೆ. ಸರಿ, ನಾವೀಗ ಅವರ 2 ಸ್ಪೀಚ್ಗಳನ್ನು ಅನಲೈಸ್ ಮಾಡಿದ್ದೀವಿ. ಈಗ ಎಕ್ಸಾಮ್ ಅಥವಾ ಎಸ್ಸೆಗೋಸ್ಕರ ಈ ನಾಟಕವನ್ನು ಸ್ಟಡಿ ಮಾಡ್ತಿರೋರಿಗೆ ಮುಂದಿನ ಭಾಗ ತುಂಬಾನೇ ಇಂಪಾರ್ಟೆಂಟ್. ನಾವು ಈಗ ಅವರಿಬ್ಬರನ್ನು ಪಕ್ಕ ಇಟ್ಟು ಪ್ರೀತಿಯ ಬಗ್ಗೆ ಅವರು ಎಷ್ಟು ಬೇರೆ ಬೇರೆ ರೀತಿ ಮಾತಾಡ್ತಾರೆ ಅನ್ನೋದನ್ನ ಆಳವಾಗಿ ನೋಡೋಣ. ಈ ಚಾರ್ಟ್ನಲ್ಲೇ ಎಲ್ಲವೂ ಸ್ಪಷ್ಟವಾಗಿ ಕಾಣುತ್ತೆ ನೋಡಿ. ರೋಮಿಯೋ ಬೆಳಕು, ಆಭರಣ, ಬೆಲೆಬಾಳೋ ವಸ್ತುಗಳ ಬಗ್ಗೆ ಮಾತಾಡ್ತಾನೆ. ಅವನು ಆ ಕ್ಷಣದಲ್ಲಿ ಅಂದ್ರೆ ಪ್ರೆಸೆಂಟಲ್ಲಿ ನಡೀತಿರೋದ್ರಿಂದ ಬೆರಗಾಗಿ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಉಪಮೆಗಳನ್ನ ಬಳಸ್ತಾನೆ. ಆದರೆ ಜೂಲಿಯೆಟ್ ನೋಡಿ, ಅವಳ ಫೋಕಸ್ ಇರೋದು ರಾತ್ರಿ, ನಕ್ಷತ್ರಗಳು ಮತ್ತು ಶಾಶ್ವತತೆಯ ಮೇಲೆ. ಅವಳ ಮನೋಭಾವ ಬರೀ ವಾವ್ ಅಂತ ಅಲ್ಲ, ಅದು ಫ್ಯೂಚರ್ಗಾಗಿರೋ ಒಂದು ಆಳವಾದ ಹಂಬಲ. ಮತ್ತು ತನ್ನ ಫೀಲಿಂಗ್ಸ್ ಹೇಳ್ಕೊಳ್ಳೋಕೆ ಅವಳು ಮೆಟಫರ್, ಪರ್ಸಾನಿಫಿಕೇಶನ್ ಅಂತಹ ಹೆಚ್ಚು ಕಾಂಪ್ಲೆಕ್ಸ್ ಆದ ಟೆಕ್ನಿಕ್ಗಳನ್ನ ಬಳಸ್ತಾಳೆ. ಹಾಗಾದ್ರೆ ಇದೆಲ್ಲ ಒಂದು ದೊಡ್ಡ ಪ್ರಶ್ನೆಗೆ ದಾರಿ ಮಾಡ್ಕೊಡುತ್ತೆ ಅಲ್ವಾ? ಯಾರ ಪ್ರೀತಿ ಹೆಚ್ಚು ಪ್ಯಾಷನೇಟ್, ಹೆಚ್ಚು ಇಂಟೆನ್ಸ್ ಅಂತ ಅನ್ಸುತ್ತೆ? ಇಬ್ರು ಕ್ಲಿಯರ್ ಆಗಿ ತುಂಬಾ ಪ್ಯಾಷನೇಟ್ ಆಗಿದ್ದಾರೆ, ಆದರೆ ಜೂಲಿಯೆಟ್ನ ಪ್ರೀತಿ ಇನ್ನೂ ಹೆಚ್ಚು ತೀವ್ರವಾಗಿತ್ತು ಅಂತ ಒಂದು ವಾದವನ್ನ ಖಂಡಿತ ಮಾಡ್ಬೋದು. ಯಾಕಂದ್ರೆ ಅವಳಿಗೆ ಅಪಾಯದ ಅರಿವಿದೆ. ರೋಮಿಯೋ ಸೌಂದರ್ಯದಿಂದ ಇಂಪ್ರೆಸ್ ಆಗ್ತಾನೆ, ಅದು ನಿಜಕ್ಕೂ ಪವರ್ಫುಲ್. ಆದರೆ ಜೂಲಿಯೆಟ್ ತನ್ನ ಪ್ರೀತಿ ಅವರಿಬ್ರನ್ನೂ ಕೊಲ್ಲಬಹುದು ಅಂತ ಗೊತ್ತಿದ್ದೂ ಇಂಪ್ರೆಸ್ ಆಗ್ತಾಳೆ. ಆ ರಿಸ್ಕ್ ಗೊತ್ತಿದ್ರೂ ಅವಳು ತಲೆ ಕೆಡಿಸ್ಕೊಳ್ದೆ ಅದರೊಳಗೆ ಧುಮುಕ್ತಾಳೆ. ಇದೇ ಅವಳ ಪ್ಯಾಷನ್ಗೆ ಇನ್ನೂ ಹೆಚ್ಚಿನ ಆಳವನ್ನ ಕೊಡುತ್ತೆ. ಹಾಗಾದ್ರೆ ಕೊನೆಗೆ ನಾವು ಯಾಕೆ ಈ 2 ಸ್ಪೀಚ್ಗಳ ಬಗ್ಗೆ ಇಷ್ಟೊಂದು ಮಾತಾಡಿದ್ವಿ? ಸರಿ, ಉತ್ತರ ತುಂಬಾ ಸಿಂಪಲ್. ಯಾಕಂದ್ರೆ ಅವೇ ಈ ಇಡೀ ಟ್ರಾಜಿಡಿಗೆ ರಾಕೆಟ್ ಫ್ಯೂಲ್ ಇದ್ದ ಹಾಗೆ. ಒಂದು ಸರಿ ಯೋಚನೆ ಮಾಡಿ, ಅವರು ಭೇಟಿಯಾದ ಮೊದಲ ಕ್ಷಣದಿಂದಲೇ ಅವರ ಪ್ರೀತಿ ಎಷ್ಟೊಂದು ಇಂಟೆನ್ಸ್ ಆಗಿದೆ, ಎಷ್ಟೊಂದು ಆಲ್ ಆರ್ ನಥಿಂಗ್ ಥರ ಇದೆ ಅಂದ್ರೆ ಅಲ್ಲಿ ಒಂದು ಮಧ್ಯಮ ಮಾರ್ಗಕ್ಕೆ ಜಾಗವೇ ಇರಲಿಲ್ಲ. ಅವರು ತಮ್ಮ ಇಡೀ ಪ್ರಪಂಚವನ್ನೇ ಈ ಫೀಲಿಂಗ್ಸ್ ಮೇಲೆ, ಈ ಮಾತುಗಳ ಮೇಲೆ ಕಟ್ಟಿಬಿಡ್ತಾರೆ. ಮತ್ತು ಇದೆಲ್ಲ ಈ ಇಡೀ ನಾಟಕದ ಒಂದು ಅತಿ ದೊಡ್ಡ ಪ್ರಶ್ನೆಯ ಮುಂದೆ ನಮ್ಮನ್ನ ತಂದು ನಿಲ್ಲಿಸುತ್ತೆ. ಅವರ ಹಣೆಬರಹವನ್ನ ಬರೆದಿದ್ದು ನಕ್ಷತ್ರಗಳ, ಅಂದ್ರೆ ಅದೊಂದು ತಪ್ಪಿಸಲಾಗದ ವಿಧಿನ, ಅಥವಾ ಅವರದೇ ಮಾತುಗಳ ಆ ಸುಂದರವಾದ ಆದರೆ ಅಜಾಗರೂಕವಾದ ಶಕ್ತಿ ಇದೆಯಲ್ಲ, ಅದೇ ಅವರನ್ನ ಒಂದೇ ದಾರಿಯಲ್ಲಿ ನೂಕಿ ಕೊನೆಗೆ ಒಂದೇ ರೀತಿ ಅಂತ್ಯ ಕಾಣುವಂತೆ ಮಾಡಿತ? ಅದೇ ಅಲ್ವಾ ನಿಜವಾದ ಪ್ರಶ್ನೆ.